ನಮಸ್ಕಾರ. ನಾನೀಗ ಬಿಜಾಪುರ ಜಿಲ್ಲೆಯ ವಿಜಯಪುರದ ಜ್ಞಾನ ಯೋಗಾಶ್ರಮದ ಆಧ್ಯಾತ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ವಾಯ್ಸ್ ಮಿಮಿಕ್ರಿಯನ್ನು ಮಾಡ್ತಾ ಇದ್ದೀನಿ. ಇದೊಂದು ಸಣ್ಣ ಪ್ರಯತ್ನ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನವನ್ನ ಸಾಧುಪಡಿಸ್ತಾ ಇದ್ದೀನಿ. ಇದನ್ನ ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಜ್ಞಾನದ ಪ್ರವಚನವಾಗಿದೆ. ಆದ್ದರಿಂದ ಎಲ್ಲರೂ ಕೇಳಿ ನಮ್ಮನ್ನ ಆಶೀರ್ವದಿಸಿ. ಒಂದು ಊರಿನಾಗ ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನ ರಾಜಧಾನಿಯೊಳಗ ಒಬ್ಬ ಮನುಷ್ಯ ಮುಪ್ಪಿನವ. ಸುಮಾರು 70 ವರ್ಷ ವಯಸ್ಸಾಗಿತ್ತು. ಮಹಾರಾಜರ ಹತ್ತಿರ ಹೋದ. ಮಹಾರಾಜರೇ, ನಾನು 70 ವರ್ಷ ಬದುಕಿದೆ, ಚೆನ್ನಾಗಿಯೇ ಬದುಕಿದೆ. ಒಂದೆರಡು ಮಕ್ಕಳಿದರ, ಒಂದು ಮನಿ ಅದ. ಆದರೂ ಸಹಿತ ಜೀವನದಲ್ಲಿ ಏನದ ಹೇಳಿ, ಬರೇ ದುಡಿಯೋದಾತು ಉಣ್ಣೋದಾತು, ಆದರೆ ಶ್ರೀಮಂತಿಕೆನೇ ಬರಲಿಲ್ಲ ಅಂದ. ನನ್ನದು ಕೊನೆ ಇಚ್ಛೆ ಮಹಾರಾಜರೇ, ನಾನು ಶ್ರೀಮಂತ ಅಂತ ಸಾಯಬೇಕು. ಮನುಷ್ಯ ಅಂಗ, ನಾನು ಶ್ರೀಮಂತನಿಸಿಕೊಂಡು ಸಾಯಬೇಕು. ಕೊರತೆ ಇಲ್ಲ, ಕೇಳಂಗದ ಕತೆ. ಉಣ್ಣಕ ಕೊರತೆ ಇಲ್ಲ, ಉಡಕ ಕೊರತೆ ಇಲ್ಲ. ಮನೆಯಾಗ ಜನ ಆಧಾರ, ಇರಕ ಮನಿ ಅದ, ಆದ್ರೆ ಇಡಕ ಸಂಪತ್ತಿಲ್ಲ ಅಂತ ಕೊರಗದ ಒಳಗ. ಅದಕ್ಕೆ ಮಹಾರಾಜರ ಹತ್ರ ಹೋಗಿ, ಮಹಾರಾಜರೇ, ನಾನೇನು ಬಹಳ ದಿವಸ ಬದುಕುವುದು ಬಹಳ ಕಷ್ಟ. ಇರೋದ್ರಾಗ ನಾನು ಶ್ರೀಮಂತನಿಸಿಕೊಂಡು ಸಾಯಬೇಕು ಅಂತ ಅವನ ಇಚ್ಛೆ ವ್ಯಕ್ತ ಮಾಡಿದ. ಅವಾಗ ಮಹಾರಾಜ ಹೇಳ್ದ, ಆಯಿತು, ನಿನಗೆ ಕೊಡುತ್ತೇನೆ, ಆದರೆ ನಿನ್ನ ಇಚ್ಛೆಗೆ ಎಷ್ಟು ಬೇಕು ಅಷ್ಟು ಕೊಡುತ್ತೇನೆ. ಒಂದು ಕರಾರ ಅಷ್ಟೇ. ಏನು ಅಂತ ಕೇಳ್ದ ಮುದುಕ. ಯಾವಾಗಲೂ ಗಳಿಸಬೇಕಾಗುತ್ತದ ಮನುಷ್ಯ, ಹಂಗೆ ಕೊಟ್ರೆ ಭಿಕ್ಷು ಆಗಿ ಶ್ರೀಮಂತ ಆದಂಗ ಆಗ್ತದ. ಒಂದು ಕೆಲಸ ಮಾಡು, ಆ ಕೆಲಸಕ್ಕೆ ಸರಿಯಾಗಿ ನಾನು ಕೊಡುತ್ತೇನೆ ಅಂದ. ಏನು ಅಂದ ಮುದುಕ. ಆತ ಹೇಳ್ದ, ಇಲ್ಲಿ ಹೊಳಿಯದ, ನಮ್ಮ ರಾಜಧಾನಿಯ ಸಮೀಪ ಹೊಳಿಯದ. ನೀನು ಆ ದಂಡೆಗೆ ಹೋಗುವುದು, ಈಸ್ಕೋತ ಈ ದಂಡೆಗೆ ಬರೋದು. ಒಂದು ಸಲ ಹೋಗಿ ಬಂದ್ರ ಒಂದು ಬಂಗಾರದ ನಾಣ್ಯ. ಮುದುಕನಿಗೆ ಎಷ್ಟು ಸಂತೋಷ ಆಯಿತು. ಮಹಾನುಭಾವರೇ, ಯಾವಾಗ ಶುರು ಮಾಡ್ಲಿ ಅಂದ ಈಶಾಡಕ. 70 ವರ್ಷ ಆಗದ, ಅಷ್ಟು ಹುರುಪು ಒಳಗ ಮರೆತೇ ಬಿಟ್ಟ. 70 ಮರೆತ 20 ಅಂತ ತಿಳ್ಕೊಂಡ. ಹಣ ಬರ್ತದ ಅಂದಾಗ 20. ಮಹಾರಾಜ ಹೇಳ್ದ, ಬೆಳಗಿನ ವೇಳೆ ಸೂರ್ಯೋದಯಕ್ಕೆ ನಾನು ಅಲ್ಲಿಗೆ ಬರ್ತೇನೆ. ಸಂಪತ್ತ ಅಲ್ಲೇ ತಂದು ಇಟ್ಟಿರ್ತದ. ಒಂದು ಸಲ ಹೋಗಿ ಬಂದ ಕೂಡಲೇ ಒಂದು ಸುಂದರವಾದಂತಹ 10 ಗ್ರಾಮ್ ಅಲ್ಲ, ಒಂದು 100 ಗ್ರಾಮದ ನಾಣ್ಯ, ಬಂಗಾರದ್ದು. ಅಂದ್ರೆ 10 ಸಲ ಹೋದ್ರ ಕಿಲೋ. ಮುದುಕ ಅಂದ, ನಾನು ಮೊದಲೇ ಬಾರಿ ಈಶ್ವರ ಸಣ್ಣವನಿದ್ದಾಗ, ಈಗ 50 ವರ್ಷ ಈಶಾಡಿಲ್ಲ. ಹೆಂಗ ಮನುಷ್ಯಂಗ ಕೆಲಸ ಮಾಡ್ತು. ಈಶಾಡ್ದ 1 ತಾಸ 2 ತಾಸ. ಇದು ರಾಶಿ ಆಗಕ್ ಶುರುವಾಯಿತು, ಸಂಪತ್ತಿನ ರಾಶಿ. ಮಧ್ಯಾಹ್ನ ಆಯಿತು, ನೀರು ಕುಡಿಯೋಂಗಿಲ್ಲ, ಅನ್ನ ಉಣ್ಣಂಗಿಲ್ಲ. ಯಾಕೆ? ಗಳಿಸ್ಬೇಕಲ್ಲ. ಅನ್ನಕ್ಕಾಗಿ ಗಳಿಕೆ ಅನ್ನೋದನ್ನ ಮರೆತೇ ಬಿಟ್ಟ. ಅನ್ನ ಬಿಟ್ಟ, ಗಳಿಕೆ ಶುರುವಾಯಿತು. ನೋಡ್ದ
ನೋಡುವಾಗ ಎಷ್ಟು ಆನಂದವಾಗ್ತಿತ್ತು. ಹೋಗೋದು ಬರೋದು, ಹೋಗೋದು ಬರೋದು. ಸಾಯಂಕಾಲ ಆಯ್ತು, ರಾಶಿಯಾಗಿ ಬಿದ್ದಿತ್ತು ಸಂಪತ್ತ. ಎಲ್ಲ ನಂದೇ ಅಂದ. ಮಕ್ಕಳು ಎಷ್ಟು ಆನಂದ ಆಗಿದ್ರು, ನಾವಿಷ್ಟು ಶ್ರೀಮಂತ ಆದೇವಲ್ಲ ಅಂತ. ಮಹಾಮಂತ್ರಿಗೆ ತಾಪ ಆಯ್ತು, ಇಷ್ಟೆಲ್ಲ ಕಳ್ಕೋತೀವಲ್ಲ ಅಂತ. ಅವಾಗ ಮಹಾರಾಜ ನೋಡ್ತಾನೆ ಇದ್ದ. ಮುದುಕನಿಗೆ ಹೇಳ್ದ, ಸಾಕಲ್ಲ ಇದು, ಬೇಕಾದಷ್ಟಾಯ್ತಲ್ಲ, ಸಾಕಲ್ಲ. ಮಹಾರಾಜರೇ, ಇನ್ನ ಸೂರ್ಯ ಮುಳುಗಿಲ್ಲ, ಇದೊಂದು ಕೊನೆ ಸಲ ಹೋಗುತ್ತೇನೆ ಮಹಾರಾಜರೇ ಅಂದ. ಆಯ್ತು, ನಿನ್ನ ಇಚ್ಛೆ, ಹೋಗು ಅಂದ್ರು. ಹೋಗಿ ಬಾ ಅನ್ಲಿಲ್ಲ, ಹೋಗು ಅಂದ್ರು. ಸೋತಿದ್ದ ಮುದುಕ ಮೈಯಲ್ಲಿ ಪ್ರಾಣ ಇರ್ಲಿಲ್ಲ. ಕೊನೆ ಕ್ಷಣ ಹೋದ, ಆ ದಂಡೆ ಮುಟ್ಟಿದ, ತಿರುಗಿ ಬಂದ. ಇನ್ನೇನು ದಂಡೆ ಮುಟ್ಟಬೇಕು ಅನ್ನೋದ್ರಾಗ ಆರ್ಟ್ ಫೇಲ್. ಸಂಪತ್ತ ನಗ್ತೋ, ಮುದುಕ ಹೋದ, ಮಹಾರಾಜ ನಕ್ಕ. ಹೇಳ್ದ, ಚಿಂತೆ ಮಾಡಬೇಡ ಮಹಾಮಂತ್ರಿಯೇ, ಎಲ್ಲರದು ಪರಿಸ್ಥಿತಿ ಹೀಗೆ. ನಮ್ಮ ಸಂಪತ್ತ ಯಾರು ಆಗೋದಿಲ್ಲ, ಅವರೇ ಹೋಗ್ತಾರ. ಯಾಕೆ, ಅದು ಒಳಗಂಗ ಮಾಡಿಸ್ತದ. ಆಸೆ ಒಮ್ಮೆ ಆರಂಭ ಆಯ್ತು ಅಂದ್ರ ಅದು ಮುಗಿಸ್ತದ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದ. ಇನ್ನೂವರೆಗೆ ಯಾರು ಅನುಭವಿಸಿಲ್ಲ. ಕೂಡಿಸ್ಯಾರ, ಹೋಗ್ಯಾರ. ಕೂಡಿಸಿದವ್ರೆಲ್ರೂ ಹೋಗ್ಯಾರ. ಕೂಡಿಟ್ಟಿದ್ದು ಉಳಿದೇ ಅದ ಅಷ್ಟೆ.